ಸರ್ಕಾರ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನ. ಬೆಳಗಾವಿಯ ಕನ್ನಡ ಭವನದಲ್ಲಿ ದಿನಾಂಕ 23 ನವೆಂಬರ್ 2025 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸಂಘದ ಅಡಿಯಲ್ಲಿ ಜರುಗಿದ ಕನ್ನಡ ರಾಜ್ಯೋತ್ಸವ ಹಾಗೂ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಘದ ಜಂಟಿ ಕಾರ್ಯದರ್ಶಿ ಶ್ರೀ ಚಂದ್ರಕಾಂತ ಪೂಜಾರ ಅವರ ತಂದೆ ತಾಯಿ ಹೆಸರಲ್ಲಿ ಕೊಡಮಾಡುವ ನೆನಪಿನ ಕಾಣಿಕೆ, ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಸಾಧನೆ ಮಾಡಿದ ಸಮಾಜದ ಸಾಧಕರುಗಳಾದ ಕಲಬುರ್ಗಿಯ ಡಾ. ಎಸ್. ಬಿ. ಹೊಸಮನಿ, ಬೆಳಗಾವಿಯ ಶ್ರೀ ಕಿಶೋರ ಯಶವಂತ ಪವಾರ, ಕುಮಾರ ವಿಶಾಲ ಕಿಶೋರ ಪವಾರ, ಡಾ. ವಿ. ಜಿ. ಶಶಾಂಕ, ಶ್ರೀಮತಿ ಪ್ರಣಾಲಿ ಶಿಂಧೆ, ಸಿರಸಿಯ ಶ್ರೀ ಕೆರಿಯ ಬೊರಕರ ಅವರುಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ದಲಿತ ಸಮುದಾಯ ಪ್ರಗತಿ ಸಾಧಿಸಬೇಕಾದರೆ ಒಗ್ಗಟ್ಟು ಶಿಕ್ಷಣ, ಉದ್ಯಮಶೀಲತೆ ಮತ್ತು ಸಾಮಾಜಿಕ ಹಾಗೂ ರಾಜಕೀಯ ಪ್ರಾತಿನಿಧ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಇದು ಸಾಧ್ಯವಾಗಬೇಕಾದರೆ ಎಲ್ಲರೂ ಇತಿಹಾಸವನ್ನು ಅರಿತುಕೊಂಡಾಗ ಮಾತ್ರ ಹೊಸ ಸಮಾಜ ಕಟ್ಟಲು ಸಾಧ್ಯ. ನಮ್ಮ ಪೂರ್ವಜರು ಅನುಭವಿಸಿದ ಶೋಷಣೆ ಮತ್ತು ಅನ್ಯಾಯವನ್ನು ಮುಂದಿನ ಪೀಳಿಗೆ ಅನುಭವಿಸಬಾರದು. ನಾವೆಲ್ಲರೂ ಶಿಕ್ಷಣದೆಡೆಗೆ ಸಾಗಿ ಸಮುದಾಯವನ್ನು ಗಟ್ಟಿಗೊಳಿಸಬೇಕು. ದಲಿತ ಸಮುದಾಯದ ಬೆಳವಣಿಗೆಗೆ ಡಾ. ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದುದು. ಅಭಿವೃದ್ಧಿ, ಸಂಘಟನೆಗೆ ಶಿಕ್ಷಿತರು ಪ್ರಯತ್ನಿಸಬೇಕು. ಸಮುದಾಯಕ್ಕೆ ಆಗಿರುವ ಅನ್ಯಾಯ ಮತ್ತು ಆರ್ಥಿಕ ಪ್ರಗತಿ ಸಾಧಿಸಿದವರು ಮತ್ತು ಸರಕಾರಿ ಅಧಿಕಾರಿಗಳು ಸಮಾಜದ ಬಡ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಪದವಿ ಶಿಕ್ಷಣ ನೀಡಲು ಪ್ರಯತ್ನಿಸಿದರೆ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಹಾಗೂ ತಾರತಮ್ಯತೆಗಳನ್ನು ಹೋಗಲಾಡಿಸಬಹುದು. ಕೆಲವು ಸಮಸ್ಯೆಗಳನ್ನು ಸರಕಾರ ಮಟ್ಟದಲ್ಲಿ ಚರ್ಚಿಸಿ ಇತ್ಯರ್ಥಗೊಳಿಸುವ ಕೆಲಸ ಮಾಡುವುದಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ ಜಾರಕಿಹೊಳಿ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಸಮಾರಂಭದ ಉಪನ್ಯಾಸಕರಾದ ಡಾ. ಜ್ಯೋತಿರ್ಲಿಂಗ ಹೊನಕಟ್ಟಿ ಅವರು ಜನಪದ ಗಾಯನದ ಮೂಲಕ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಶಾಸಕ ಆಸಿಫ್ ಸೇಠ ರಾಜು, ಹಿರಿಯ ಸಾಹಿತಿಗಳಾದ ಯು. ಆರ್. ಪಾಟೀಲ್, ಕ. ರಾ. ಸ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಸುಭಾಷ ನೇತ್ರೇಕರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ಭೀಮರಾವ್ ಪವಾರ ಅವರುಗಳು ವೇದಿಕೆಯಲ್ಲಿದ್ದರು. ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ ಸಮಾಜದ ಅನೇಕ ಗಣ್ಯರು, ಚಿಂತಕರು, ನಾಯಕರುಗಳು ಉಪಸ್ಥಿತರಿದ್ದು ಈ ಸಮಾರಂಭಕ್ಕೆ ಸಾಕ್ಷಿಯಾದರು. ಒಟ್ಟಿನಲ್ಲಿ ಶಿಕ್ಷಣದ ಮಹತ್ವ ಸಾರುವಂತಾಗಿತ್ತು ಈ ಸಮಾರಂಭ ಎಂದರೆ ತಪ್ಪಾಗಲಾರದು. ಸಮಾಜದ ಸಾಧಕರಿಗೆ ಗೌರವ ಸಲ್ಲಿಸುವ ಪರಿ ವಿದ್ಯಾರ್ಥಿಗಳಿಗೆ ಮುಂದಿನ ಮಾರ್ಗಸೂಚಿಯಾಗಿ ಅವರಲ್ಲಿ ಅರಿವು ಮೂಡಿಸಲು ನಾಂದಿಯಾಯಿತು. ಸ್ವಾಗತಿಸೋಣ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸುಭಾಷ್ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸಂಘ ರಿಜಿಸ್ಟರ್ ಹುಬ್ಬಳ್ಳಿ ರಾಜ್ಯ ಸಂಘಟನೆ 2022ರಲ್ಲಿ ಉಗಮವಾಗಿದೆ. ಸರ್ಕಾರಿ ಅಥವಾ ಸರ್ಕಾರ ಅಧೀನ ಇಲಾಖೆ ಅಥವಾ ಸರ್ಕಾರ ಅಧೀನ ಸಂಸ್ಥೆಗಳು ಅಥವಾ ಖಾಸಗಿ ವಲಯದಲ್ಲಿ ಉನ್ನತ ಅಧಿಕಾರಿಗಳಾಗಿ ಅಥವಾ ನೌಕರರಾಗಿ ಕಾರ್ಯನಿರ್ವಹಿಸಿ ವಯೋನಿವೃತ್ತಿ ಹೊಂದಿದ 61ರಿಂದ 77 ವಯಸ್ಸಿನ ಹಿರಿಯರಿಂದ ಕೂಡಿದ ಆಡಳಿತ ಮಂಡಳಿ ಹೊಂದಿದೆ. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ನಾಡ ಹಬ್ಬಗಳನ್ನು ಆಚರಿಸುತ್ತಾ ಸಾರ್ವಜನಿಕವಾಗಿ ಅನಾಥ ಮಕ್ಕಳಿಗೆ, ವಿಶೇಷ ಚೇತನರಿಗೆ ದಿನಸಿ ಹಂಪಲ ವಿತರಣೆ ಮತ್ತು ಸಾಮಾಜಿಕ ಮಕ್ಕಳಲ್ಲಿ ಶಿಕ್ಷಣ ಮಹತ್ವ ಮತ್ತು ಅರಿವು ಸಾರಲು ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜನೆ 2022-23ರಲ್ಲಿ ಧಾರವಾಡದಲ್ಲಿ ನಡೆಸಲಾಗಿತ್ತು. ಕರ್ನಾಟಕ ಸರ್ಕಾರ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಭಾಗವಹಿಸಿದ್ದರು. 2023-24ರಲ್ಲಿ ಹುಬ್ಬಳ್ಳಿ ಪರಮ ಪೂಜ್ಯ ಶ್ರೀ ಶ್ರೀ
ಸ್ವಾಮಿ ವಿಜಯಾನಂದ ಸರಸ್ವತಿ ಮಹಾರಾಜರು ಅವರು ಮತ್ತು ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಪೂರ್ವ ಶಾಸಕರಾದ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದವರು ಆಗಮಿಸಿದ್ದರು. ಹೀಗೆ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ನಡೆಸಿಕೊಂಡು ಬಂದಿದೆ. ಸಂಘ ಪ್ರತಿ ವರ್ಷ ವಾರ್ಷಿಕ ವರದಿಯನ್ನು ತರುತ್ತಾ ಎಲ್ಲ ಮಾಹಿತಿ ಮತ್ತು ಸಂಘದ ಕಾರ್ಯಕಲಾಪಗಳನ್ನು ಪಾರದರ್ಶಕವಾಗಿಡಲಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ನೆಚ್ಚಮೆಚ್ಚಿನ ಸಚಿವರು ಹಾಗೂ ಈ ಭಾಗದ ಒಂದು ಕಾಯಕ ಶಿಲ್ಪಿ ಅಂತ ಹೇಳಿಕೊಂಡವರು ಶ್ರೀ ಸತೀಶನ ಜಾರಕಿಹೊಳಿ ಅವರು ಇದೇ ಗೋಕಾಕ್ ಪಟ್ಟಣದಲ್ಲಿ ಜನಿಸಿ ಈ ಹಲವಾರು ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ಕ್ಷೇತ್ರ ಇದರಲ್ಲಿ ಮಂತ್ರಿಗಳಾಗಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತವಾಗಿ ಲೋಕೋಪಯೋಗಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅವರು ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದ್ದಾರೆ. ಇಲ್ಲಿಯವರೆಗೆ ಅವರು ನಮ್ಮ ಸಮಾಜದಲ್ಲಿ ಉಳಿದುಕೊಂಡಿರುವ ಮೂಢನಂಬಿಕೆಯನ್ನು ತೊಡೆದುಹಾಕಲು ಅನೇಕ ಪ್ರಯತ್ನಗಳನ್ನು ಮಾಡಿ ಮತ್ತೊಂದು ಹೇಳೋದು ಅಂದರೆ ನಮ್ಮ ಸಮಾಜದವರು ಬೆನ್ನೆಲುಬಿದ್ದಂಗೆ ಯಾವುದೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕಾದ್ರೆ ನಮಗೆ ಏನಾದರೂ ತೊಂದರೆ ಬಂದಲ್ಲಿ ಅವರೇ ನಮ್ಮನ್ನ ಕೈ ಹುಟ್ಟಿ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ನಮಗೆ ಏನು ಆಗಬೇಕು ಅದನ್ನು ನೋಡುತ್ತಾ ಮಾಡ್ತಾ ಇರ್ತಾರೆ. ಇವರು ನಮ್ಮ ಬೆನ್ನೆಲುಬಾಗಿ ಬೆಂಬಲವಾಗಿ ನಿಂತು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾನ್ಯರು ಲೋಕೋಪಯೋಗಿ ಸಚಿವರು ಆದಾಗ ಅನೇಕ ಜನೋಪಯೋಗಿ ಕಾರ್ಯಗಳು ಮಾಡುತ್ತಿರುವರು. ಇವರು ಈಗ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದು ಗುರುತಿಸಿಕೊಂಡಿದ್ದಾರೆ. ನಮ್ಮ गायत्री दोंडीबा पांडव, शिवप्पा चिकबेवूर, सुनीली एस हंजगी, अमृता वी, पवन धूलखेड, धरती कुमार हुच्चनवर, ಹಾಗೂ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರತಕ್ಕಂಥ ನಿಜವಾಗಿಯೂ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಿಸ್ಮಯಕಾರಿ ಒಂದು ಮಹತ್ವದ ಕಾರ್ಯವನ್ನು ನೀವು ಮಾಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ನೀಡಿರತಕ್ಕಂಥ ಸನ್ಮಾನ ಮತ್ತು ಕರ್ನಾಟಕ ರಾಜ್ಯೋತ್ಸವ, ಇವತ್ತು ಈ ಎರಡು ಕೆಲಸಗಳು ಮಹತ್ವದ ಕೆಲಸಗಳು. ಒಂದು ರೀತಿಯಿಂದ ಗರ್ವದಿಂದ ಹೇಳಬೇಕಾಗ್ತದೆ. ಇವತ್ತಿನ ದಿನ ವಿಶಾಲ್ ಕಿಶೋರ್ ಪವಾರ್ ಬಂದಿದ್ರ. ಅವರು ಕರ್ನಾಟಕ ಸಂಪ್ರದಾಯದಂತೆ ಹಿಂದಿನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಕಿಶೋರ್ ಎ ಪವಾರ್, ಯಶವಂತ್ ಪವಾರ್ ಚರ್ಮ ಉದ್ಯೋಗ ಮಾಡುತ್ತಿದ್ದು ಸಮಾಜದ ಸಾರ್ವಜನಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಯ ಪಾತ್ರರಾಗಿದ್ದಾರೆ. ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ಅಪಾರವಾಗಿದೆ. ಸದರಿಯವರು ಕೀಳರಿಮೆ ಎನ್ನದೇ ಸಮಾಜದ ಅಭಿವೃದ್ಧಿಗೆ ಎಲೆಮರೆ ಕಾಯಿಯ ಹಾಗೆ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯ. ಶ್ರೀಯುತರಿಗೆ ಸಂಘದ ವತಿಯಿಂದ ಗೌರವ ನೀಡಲು PhD ಇದು ಕೋಸ್ಟಲ್ ಇಂಜಿನಿಯರಿಂಗ್ ಹಾಗೂ ಸಂಘದ ವತಿಯಿಂದ ಗೌರವ ಸಮರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯಿಂದ ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ಸೇರ್ಪಡೆಗೊಂಡು ನಾಯಕತ್ವದ ಗುಣಗಳನ್ನು ಇವರು ನೌಕರ ಸಂಘದ ಶಿರ್ಸಿ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ವೃತ್ತಿಯಿಂದ ನಿವೃತ್ತರಾದ ಮೇಲೆ ಇವರು ಪಂಚಾಯಿತಿಯ ಪ್ರತಿನಿಧಿಯಾಗಿ ತಮ್ಮ ನಾಯಕತ್ವದ ಓಟವನ್ನು ಮುಂದುವರಿಸಿ ಸಮಾಜದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸಾರ್ವಜನಿಕವಾಗಿ ಮಾಡಿರುತ್ತಾರೆ. ಹಲವಾರು ಸಂಘ ಸಂಸ್ಥೆಗಳ ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ. ಎಲ್ಲರೂ ಸೇರಿ ಈ ರೀತಿಯಾಗಿ ಮುತ್ತಿನಂಗ ಕೂಡಿದ್ರೆ ಒಂದು ತೆನಿ ಆಗ್ತದೆ. ತೆನಿ ಆಗ್ಬೇಕಾದ್ರೆ ಒಂದು ಇದರ ತೆನಿ ಅಂತಾದ್ರೆ
ಗಿಳಿ ಬಂದಾವಪ್ಪ ಗಿಳಿಯೋ ಗಿಳಿಯೋ ಕಡದವ ಯಾಲಕ್ಕಿ ಗಣಿಯೋ ಕಡದವ ಯಾಲಕ್ಕಿ ಗೋನಿಯೋ ನಮ್ಮ ಕಣದಾಗ ಮುತ್ತಿನ ತೇನಿಯೋ ನಮ್ಮ ಕಣದಾಗ ಮುತ್ತಿನ ತೇನಿಯೋ ಇವೆಲ್ಲ ತೆನಿಗಳು ಹಾಕ್ಬೇಕಾದ್ರೆ ನಾವೆಲ್ಲರೂ ಒಟ್ಟುಗೂಡ್ಬೇಕು. ಒಂದು ತೆನಿ ಅಂತ ಹೇಳಿ ಕಳಿಸ್ಬೇಕು. ಬೆಳಗಲಕ್ಕೆ ಬಂದಿನಿ, ಒಂದು ಮನೆಗೆ ಬಂದು ದೀಪ ಹಚ್ಚಿದ್ದೀನಿ, ನೀನು ಕೂಡ ಹೋಗಿ ಇನ್ನೊಂದು ಮನೆಗೆ ದೀಪ ಹಚ್ಬೇಕಂತಕ್ಕಂಥದ್ದು ಒಂದು ಮಾತು ಹೇಳ್ತಾಳೆ. ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ ಕರಿಸೀರಿ ಉಡಬೇಡ ಕಡಿದಾಣ ಬೀಳಬೇಡ ನಡುವೋಣಗ ನಿಂತು ನಗಬ್ಯಾಡ ನಡುವೋಣಗ ನಿಂತು ನಗಬ್ಯಾಡ ಮಗಳೇ ತವರಿಗೆ ಹೆಸರ ತರಬ್ಯಾಡ ಮಗಳೇ ತವರಿಗೆ ಹೆಸರ ತರಬ್ಯಾಡ ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅತ್ತಿಯ ಮನೆಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕ ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ ಹೆತ್ತವರ ಕೀರ್ತಿ ತರಬೇಕ ಮಗಳೇ ಹೆತ್ತವರ ಕೀರ್ತಿ ತರಬೇಕ ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ ಮಂದಿ ಮಾತನು ನೀನು ಕೇಳಬ್ಯಾಡ ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ ತುಂಬಿದ ಮನೆಯ ಹೊಡಿಬ್ಯಾಡ ಮಗಳೇ ಗುರುಮಾಂತನ ನೀನು ಮಡಿಬ್ಯಾಡ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ಮನವ ಜಾರಿದರ ಮನವ ಜಾರಿದರ ವನವಾಸ ಮುಳ್ಳಿಲ್ಲ ಮುಳ್ಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಕಣ್ಣಿಗೆ ಕಪ್ಪಾಸೆ ಕಣ್ಣಿಗೆ ಕಪ್ಪಾಸೆ ಹೆಣ್ಣಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ನನ್ನವ್ವ ನೀನಾಸೆ ನನಗೆ ಅನುದೀನ ಒಬ್ಬಳಿರುವ ಮನೆಗೆ ಹಬ್ಬಾರೆ ಒಬ್ಬಳೆ ಕಲಿತು ಮುಡಿಲಾರೆ ಹಳೆದವ್ವ ಹಬ್ಬೋಗೋ ನನ್ನ ತವರಿಗೆ ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ಏನು ಹಾಡಬೇಕ ಅಂದ್ರ ಸ್ತ್ರೀ ಎಲ್ಲ ರಂಗದಲ್ಲಿ ಇದ್ದಾರೆ, ಇನ್ನೂ ಬೆಳಿಬೇಕು. ಆದ್ರ ಈಗಿನ ಹೆಣ್ಮಕ್ಳು ಏನಂದ್ರೆ ಹಿಂದಕ್ಕೆ ಹೆಣ್ಮಕ್ಳು ಹೆಣ್ಣು ಹುಟ್ಟದ ಕೂಡಲೇನೆ ಇಲ್ಲ ನನ್ನ ತಾಯಿ ನನ್ನ ಹುಟ್ಟಿದ ತವ್ರ ಮನೆಗೆ ನನ್ನ ಹೆಣ್ಣು ಕೊಡ್ಬೇಕಂತೇಳಿ ಬಹಳ ಆಸೆ ಇರ್ತದೆ. ಅವಾಗ ಆ ತಾಯಿ ಏನ್ ಮಾಡ್ತಾಳ, ಇಲ್ಲ ನೀನು ಹೆಣ್ಣು ಹುಟ್ಟಿದವ ತಾಯಿ, ನಾನು ಬೆಳೆದು ಬಂದ ಮನೆಗೆ ನೀನು ಕೊಡ್ತೀನಿ ಅಂದಕ್ರಾಗ ಒಂದೇ ಊರಾಗಿರ್ತಾರ. ಆ ತಾಯಿಗೆ ಮಗಳು ರಿಕ್ವೆಸ್ಟ್ ಮಾಡ್ತಾಳ, ಏನಂತ ನೋಡವ, ನೀನ್ ನಿಮ್ ತವ್ರ ಮನೆಗೆ ಅದು ಕೊಟ್ರ ನಿಮ್ ತವ್ರ ಮನೆಯವ್ರು ಎಲ್ಲಾರು ಜಗಳ ಗಂಟ್ರದಾರ, ನಿಮ್ ತವ್ರ ಮನೆಗೆ ಕೊಡಾಕ್ ಹೋಗ್ಬೇಡ, ನಾನ್ ನಿಮ್ ತವ್ರ ಮನೆಗೆ ಆಗಲ್ಲ. ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ, ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ರಾಜ ಸೋತಾನ ಧರ್ಮ, ಬಲಿಷ್ಠರಿದ್ದಾರೋ ಅರ್ಜುನ ಭೀಮ, ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ, ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೇಳ್ತಾಳ ಇದರ ನಿಯಮ, ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಸಬದಾಗ ಸೀರಿ ಕಳಿಸಿತು ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ,
ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟಾನವಮ್ಮ ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮ್ಮರನ ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸೀತಮ್ಮ ರಾವಣ ಕದ್ದ ಒಯ್ದಾನವಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಅಯೋಧ್ಯದ ರಸ ಹರಿಶ್ಚಂದ್ರನ ಹೆಂಡರು ಮಕ್ಕಳು ಮಾರಿಕೊಂಡನ ಕೀಳನ ಹಾಳಗೆ ದುಡದ ನಮ್ಮ ಸುಡಗಾಡ ಕೈಲಿಕ ಹಚ್ಚದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗ ಗರ್ವ ಬಂದಿತ್ತವಮ್ಮ ತನ್ನ ರುಂಡತ ಕಡ್ಕೊಂಡವಮ್ಮ ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಅಂತವರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ನಮ್ಮಂತವರ ಪಾಡೆ ನಮ್ಮಂತವರ ಗತಿಯೇ ನಮ್ಮ ನಮಗೆ ಹಂಗ ಬಿಡತದ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಬಿಟ್ಟಿಲ್ ಯಾರಿಗೆ ಕರ್ಮ. ಚಪ್ಪಾಳೆ ತಟ್ಟಿದ್ರೆ ಅರ್ಥ ಏನಾದರೂ ಮಾಡ್ಕೊಂಡಿದ್ದ ಪಕ್ಷದಲ್ಲಿ ನನ್ನ ಏನು ವಿದ್ಯಾರ್ಥಿ ಮಿತ್ರರಿದ್ದಾರೆ ಅವರಿಗೆ ಒಂದು ಕಿವಿಮಾತು, ಕೇವಲ ಕೈ ತಟ್ಟುವುದರಿಂದ ಚಪ್ಪಾಳೆ ತಟ್ಟುವುದರಿಂದ ಮೊದಲನೆಯ ಮತ್ತು ಎರಡನೆಯ ವ್ಯಕ್ತಿ ನಡುವೆ ಮೂರನೆಯ ವ್ಯಕ್ತಿ ಉಗಮ ಆಗ್ತದೆ. ಅಂದ್ರೆ ನಾ ಈಗ ಬಂದು ನಿಂತಿನಲ್ಲ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಂದು ಶೆಡ್ಯೂಲ್ ಇಲ್ಲಿ ಇರಲಿಲ್ಲ. ಸರ್ ಜೊತೆಗೆ ನಾನು ಕೆಲಸ ಮಾಡೋ ಯೋಗ ಬಂತು. ಅವರು SSI ಮಿನಿಸ್ಟರ್ ಆಗಿದ್ರು. ಸರ್ ಈ ವೇದಿಕೆಯಲ್ಲಿ ನಾನು ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸಹ ಅಭಿವೃದ್ಧಿ ಸಂಘ ಒಂದು ನಿವೃತ್ತರು ಈ ಸಂಘಟನೆಯನ್ನು ಹುಟ್ಟುಹಾಕಿ ಮುಂಬರತಕ್ಕಂಥ ಜಾಗತಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಬದಲಾವಣೆ ಮಾಡಬೇಕಾಗ್ತದೆ. ನಮ್ಮ ಸಮಾಜ ಬಹಳ ಚಿಕ್ಕ ಸಮಾಜ ಅಂತ ಎಲ್ಲ ಜನ ತಿಳ್ಕೊಂಡಿದ್ದಾರೆ. ಆದರೆ ಸಮಗಾರ ಸಮಾಜ ಹಿಂದೆ 12ನೇ ಶತಮಾನದಲ್ಲಿ ಸಮಗಾರ, ಮಚ್ಕಾರ, ಢೋರ್, ಮಾದಿಗ, ಹೊಲೆ ಈಗ 5 ಜಾತಿಗಳು ಅಸ್ಪೃಶ್ಯ ಜಾತಿಗಳು. ಈಗ ಏನಾಗಿದೆ ಅಂದ್ರೆ ಸದ್ಯದಲ್ಲಿ ಕೆಳಬಲ ಅಂತ ಮಾಡಿಬಿಟ್ಟು ಬರೀ 2 ಜಾತಿಗೆ ಪ್ರಿಫರೆನ್ಸ್ ಕೊಟ್ಟು ಉಳಿದ 3 ಜಾತಿಗಳು ಇಲ್ದಾಗೆ ಆಗಿಬಿಟ್ಟಾರೆ. ಯಾಕಂತಂದ್ರೆ ನಮ್ಮ ಜಾತಿಗಳನ್ನ ಯಾವುದೋ ಒಂದು ಸಂಬಂಧದಿಂದ ಜಾತಿಗೆ ಹಚ್ಚಿಬಿಟ್ಟು ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡಾಗ ನಮ್ಮ ಸಮಾಜದ ಅಸ್ತಿತ್ವವನ್ನು ಕಳೆದಾಗೆ ಆಗಿಬಿಟ್ಟಿದೆ. ಆದರೆ ಬಸವಣ್ಣವರ ಕಾಲದಿಂದ ನಮ್ಮ ಸಮಾಜ ಅಲ್ಲಿಂದ ಇದೆ. ಹರಳೆಯ ಸಮಾಜ, ಮಚ್ಚಿಗಾರ ಸಮಾಜ, ಢೋರ್ ಸಮಾಜ, ಈ ಜಾತಿಗಳು ಹಿಂದಿನಿಂದಲೂ ಒಂದು ಶರಣರಿದ್ದಂತ ಶರಣರ ಕಾರ್ಯದಿಂದ ಹೆಸರಾಗಿ ಉಳಿದಂತ ಜಾತಿಗಳು. ಆದರೆ ಈಗ ಹೆಚ್ಚಿನ ಸಮಾಜ ಇರುವಂತಹ ಜಾತಿಗಳು ನಾವು ಹೆಚ್ಚು ಅಂತ ಬೆಳೆದಾಡಿಬಿಟ್ಟು ಮೂರನೇವರು ಯಾರೂ ಇಲ್ಲ ಆ ರೀತಿ ತೋರಿಸಲಿಕ್ಕೆ ಒಂದು ದಾರಿಯನ್ನು ತೋರಿಸಿಬಿಟ್ಟಿದ್ದಾರೆ. ಆದರೂ ಸಹ ನಾವು ಈಗ ಸರ್ಕಾರ ಏನ್ ಮಾಡ್ತದೆ, ಏನ್ ನಿರ್ಣಯ ತಗೋತದೆ ಅದಕ್ಕೆ ನಾವು ಒಪ್ಪಲೇಬೇಕಾಗ್ತದೆ. ಆದರೂ ಸಹ ನಾವು ಸರ್ಕಾರಕ್ಕೆ ನಮ್ಮ ಸನ್ಮಾನ್ಯ ಸಚಿವರು ಈಗ ಸರ್ಕಾರದ ಪ್ರತಿನಿಧಿಯಾಗಿಯೇ ಬಂದಿದ್ದಾರೆ. ಅದಕ್ಕಾಗಿ ಅವ್ರ ಮುಂದೆ ನಾವು ಏನಾದರೂ ಹೇಳ್ಕೋಬೇಕು, ಅವರೇ ನಮ್ಮನ್ನ ಕಾಪಾಡಬೇಕು ಅಂತ ನಾವು ಉದ್ದೇಶದಿಂದ ನಾನು ಕೇಳ್ತಾ ಇರ್ತೀನಿ. ನಮ್ಮ ಸಮಾಜ ಚಿಕ್ಕದಿದ್ದರೂ ಸಹ ಬಹಳ ಒಂದು ಅಚ್ಚುಕಟ್ಟಾಗಿ ತಮ್ಮ ಸೇವೆ ಮಾಡ್ಕೊಂತ ತಮ್ಮ ಕೆಲಸ ಮಾಡ್ಕೊಂತ ಮುಂದುವರಿತಾ ಇರುವಂತ ಸಮಾಜ. ಅಂತಂದ್ರೆ 3 ಕೋಡ್ಗಳಲ್ಲಿ ಜನಗಣತಿ ಮಾಡೋರು 3 ಕೋಡ್ಗಳಲ್ಲಿ ಅದನ್ನು ವಿಂಗಡಣೆ ಮಾಡಿಬಿಟ್ಟಾರೆ. 22ರಲ್ಲಿ ಚಾಂಬಾ, ಚಮಾರ್, ಚಮಾರ್, ಮುಟ್ಟಿ, ಮಚ್ಚಗಾರ್, ಚಮಾಡಿಯ ಈ ರೀತಿ ಆಗಿಬಿಟ್ರು. ಅದರಲ್ಲಿ 2 ಜಾತಿಗಳನ್ನು ಸೇರಿಸಿದ್ದಾರೆ. ಅವರು ನಮ್ಮ ಬಾಂಧವರನ್ನೇ, ಅಸ್ಪೃಶ್ಯ ಬಾಂಧವರನ್ನೇ ಅವರು ಅದ್ರ ಸೇರಿಸ್ಬಿಟ್ಟು ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಸಮಾಜ 32ರಲ್ಲಿ ಢೋರ್ ಸಮಾಜ ಇದೆ, 93ರಲ್ಲಿ ಸಂಗಾರ ಅಂತ ಒಂದು ಜಾತಿ ಇದೆ ಅದರಲ್ಲಿ. ಆದರೆ ಹೆಚ್ಚಿನ ಜಾತಿಗಳು ನಮ್ಮ ಮಹಾರಾಷ್ಟ್ರದ ಗಡಿಯಲ್ಲಿ ಇರುವಂತಹ ಜಿಲ್ಲೆಗಳು ಅಂದ್ರೆ ಬೆಳಗಾವಿ ಜಿಲ್ಲೆ ಸುಮಾರು 2 ಲಕ್ಷ ಜನಸಂಖ್ಯೆ ಇದೆ. ನಮ್ಮ ಸಂಗಾರ ಸಮಾಜನೇ 2 ಲಕ್ಷ ಇದೆ. ಯಾಕಂತಂದ್ರೆ ಚಿಕ್ಕೋಡಿ ಭಾಗ ಮತ್ತು ಬೆಳಗಾವಿ ಭಾಗ ನೋಡಿದ್ರೆ 2 ಲಕ್ಷ ಜನ ಇರುವಂತ ನಮ್ಮ ಸಮಾಜ. ಅದು ಇಲ್ಲಿ ಹೆಚ್ಚು ಉತ್ತರ ಭಾಗದ ಅಂದ್ರೆ ಉತ್ತರ ಕರ್ನಾಟಕದ ಭಾಗ ಅಂತಂದ್ರೆ ಬೆಳಗಾವಿಗೆ ಸಂಬಂಧಪಟ್ಟದ ಹತ್ತಿರ ಇರುವಂತ ಬಾಗಲಕೋಟೆ, ವಿಜಯಪುರ, ಹುಬ್ಬಳ್ಳಿ ಧಾರವಾಡ, ಗದಗ
ಈ ಕಡೆ ದಾವಣಗೆರೆ ಸ್ವಲ್ಪ ಪ್ರಮಾಣದಲ್ಲಿ, ಈ ಕಡೆ ಗುಲ್ಬರ್ಗ, ಯಾಕಂದ್ರೆ ಹರಳೆಯವರು ಅವರು ಎಲ್ಲ ಏನು ಕಾರ್ಯ ಮಾಡಿದಾರಲ್ಲ ಗುಲ್ಬರ್ಗ ಬೀದರ್ ಭಾಗದಲ್ಲಿ ಅದೇ ಸಂಸ್ಕೃತಿ ನಮಗಿದೆ. ಅದರಿಂದ ನಮ್ಮ ಸಮಾಜ ನಮ್ಮ ಸಮಾಜ ಈಗ ನೋಡಿದರೆ ಸುಮಾರು 10 ರಿಂದ 12 ಲಕ್ಷ ಇದ್ದಾರೆ. ಆದರೆ ಜನಗಣತಿ ಮಾಡುವಾಗ ಅದು ಅದರಲ್ಲಿ ಸಿಗಲಿ ಬಿಡ್ಲಿ, ಅದರಲ್ಲಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಸಮಾಜಕ್ಕೆ ಸುಮಾರು ಸದ್ಯದ ಪರಿಸ್ಥಿತಿ 7 ರಿಂದ 7.5 ಲಕ್ಷ ತೋರಿಸಿದ್ದಾರೆ ಜನಗಣತಿಯಲ್ಲಿ. ಅದಕ್ಕೆ ಅದರ ಪ್ರಕಾರ ಕೇಳಿದ್ರು ಸಹ ಒಂದು ನಿಗಮ ಮಂಡಳಿ ಕೊಡಬೇಕಾಗ್ತದೆ. ಯಾಕಂದ್ರೆ ನಿಗಮ ಮಂಡಳಿ ಒಂದು ಸಮಾಜಕ್ಕೆ ಇದ್ರೆ ಅದರಿಂದ ಸಮಾಜ ಉದ್ಧಾರ ಆಗ್ತದೆ ಅಂತ ನನ್ನ ಭಾವನೆ, ಎಲ್ಲರ ಭಾವನೆನೂ ಆಗಿದೆ. ಅದಕ್ಕಾಗಿ ಒಂದು ನಿಗಮ ಮಂಡಳಿ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮೂಲ ಚರ್ಮೋದ್ಯೋಗ ಮಾಡುವ ಜನಗಣತಿ ವರದಿಯಲ್ಲಿ ಕೋಡ್ ನಂಬರ್ 32ರಲ್ಲಿ ಡೋರ್, ಕಂಕಯ ಹಾಗೂ ಕೋಡ್ ನಂಬರ್ ಇತರ ಎಲ್ಲ ಜಾತಿಗಳು ನಮ್ಮ ಚರ್ಮಕಾರ ಸಮಾಜಕ್ಕೆ ಇರೋದ್ರಿಂದ ಇದೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿಸಿಬಿಟ್ಟು ನಮ್ಮ ಜನಸಂಖ್ಯೆಯನ್ನ ಅಳಿಬೇಕು, ಕೂಡಿಸಬೇಕು ಅಂತ ನನ್ನ ಉದ್ದೇಶ. ಕರ್ನಾಟಕ ರಾಜ್ಯದಿಂದ ಇರೋ ಶರಣರಾದ ಸಂಘ ಹುಬ್ಬಳ್ಳಿಯವರ ಆಶ್ರಯದಲ್ಲಿ 24 ಮತ್ತು 25 ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅತಿಥಿಗಳಾದ ಪಾಟೀಲ್ ಅವರೇ, ಶಾಸಕರಾದ ಅಶೀಫ್ ಶೇಟ್ ಅವರೇ, ಡಾಕ್ಟರ್ ಜ್ಯೋತಿರ್ಲಿಂಗ ಮಣ್ಕಟ್ಟಿ ಅವರೇ, ಸುಭಾಷ್ ನೇತ್ರೇಕರ್ ಅವರೇ, ಭೀಮರಾವ್ ಪವಾರ್ ಅವರೇ, ಅವರೆಲ್ಲ ಸಹೋದರಿಗಳೇ, ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರತಿ ವರ್ಷದಂತೆ ವಿದ್ಯಾರ್ಥಿಗಳು ಬಹುಶಃ ಕಳೆದ ಸಾರಿ ಹುಬ್ಬಳ್ಳಿಯಲ್ಲಿ ಆಚರಣೆ ಮಾಡಿದ ಈ ಕಾರ್ಯಕ್ರಮ ಈ ವರ್ಷ ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುರುತಿಸಬೇಕು, ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕಂತ ಒಂದು ಪ್ರಯತ್ನ ಬೆಳಗಾವಿಯಲ್ಲಿ ಕೂಡ ಇವತ್ತು ನಡೀತಾ ಇದೆ. ಈಗಾಗಲೇ ಭಾಷಣಕಾರರು ತಮ್ಮದೇ ಆದ ಸಮಸ್ಯೆಗಳನ್ನ, ಅನುಭವಗಳನ್ನ, ಸಮಾಜ ಮುಂದಿರುವಂತ ಸಮಸ್ಯೆಗಳನ್ನ ಪ್ರಧಾನ ಸಂಚಾಲಕರು ಕರ್ನಾಟಕ ಸಹ ಸಂಘ ಶ್ರೀ ಭೀಮರಾವ್ ಪವಾರ್ ಅವರೇ, ಪುರಸ್ಕೃತಗೊಂಡ ಹೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಮತ್ತು ಮಿತ್ರರೇ, ಈಗ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರುದ್ರಪ್ಪ ಸರ್ ಅವರು ನನಗೆ ಹಾಸ್ಟೆಲ್ ಶಿಕ್ಷಣ ವ್ಯವಸ್ಥೆ ಮಾಡಿ ಶಿಕ್ಷಣ ಕಲಿಯುವ ಹೆಚ್ಚಿನ ಸಹಾಯ ಮಾಡಿದ್ದಾರೆ. ಆಗ ನನಗೆ ಗ್ರಾಜುಯೇಷನ್ ಮುಗಿಯಲು ಸಾಧ್ಯವಾಯಿತು. ಮತ್ತು ಆಗ ನನ್ನೊಂದಿಗೆ ಇದ್ದ ಮಿತ್ರರು ನೀಡಿದ ಸರ್ಕಾರ ಮಿತ್ರರಾದ ಯರಗಟ್ಟಿ ಇರಬಹುದು, ಸದಲ್ಗಿ ಇರಬಹುದು, ಗೋರಿ ಇರಬಹುದು, ಹಾಗೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ಬಾಂಬೆ ಅಂತ ಶ್ರೇಷ್ಠ ಸುನಿಧಿ ಎಸ್ ಹಂಜಗಿ, ಅಮೃತ ವಿ, ಪವನ್ ಧೂಳ್ಖೇಡ್, ಧೃತಿ ಕುಮಾರ್ ಹುಚ್ಚನ್ನವರ್, ಶ್ರಾವಣ್ಯ ರಾಘವೇಂದ್ರ ನರಗುದ್, ಸ್ಪರ್ಶ ಪ್ರವೀಣ್ ಜೋಗಳೇಕರ್, ನಂದಿಕಾ ಪ್ರಶಾಂತ್ ಕಾನಡೆ, ನಂದಿಕಾ ಶರದ್ ಕಾನಡೆ, दीपिका प्रशांत कानडे, अक्षता कट्टीमणी, अनन्य बेटगेरी, सोहिनी हरीश तेरदार, सावित्री ज्योतिबा वाघमारे, स्फूर्ति सतीश सापते, मनोज कुमार सदाशिव अरळीमट्टी, अर्पिता किरण मुर्डेश्वर, वर्षा तानाजी राजमाणी, चैत्रा यल्लप्पा कोरे, प्रथम एस होरकर, सेजल अरविंद शिंदे,
ಈ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಚಪ್ಪಾಳೆಯನ್ನು ಕಟ್ಟಬೇಕು. ಎಲ್ಲರೂ ಸ್ನೇಹಾ ವಿನೋದ್ ಜೋಗಳೇಕರ್, ವರ್ಷಿಣಿ ಚಂದಾವರಿ, ಪ್ರಣೀತ್ ಚಾಂಬಾರ್, ಭೂಮಿಕಾ ರಾಜು ರಾಯವಾಕರ್, ಅಕ್ಷಯ ಮುರುಡೇಶ್ವರ, ದೃಷ್ಟಿ ಹನುಮಂತರಾಯ ಹನುಮೋರೆ, ವಸಂತ್ ಕುಮಾರ್ ತಂದೆ ವೀರಣ್ಣ, ದರ್ಶನ್ ಸುನೀಲ್ ತೇರ್ದಾಳ್, ಇನ್ನ ಕಾಮರ್ಸ್ ವಿಭಾಗ ಹೇಮಲತಾ ಕಾನಡೆ, ಮಾನ್ಯ ಹರೀಶ್ ತೇರ್ದಾಳ್,